ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನವಾಗಿರಲಿ ಎಂದು ಪ್ರಾರ್ಥಿಸಿ ಒಂದೊಂದು ವ್ಯಕ್ತಿಯನ್ನು ದೇವರ ಕರಗಳಿಗೆ ಸಮರ್ಪಿಸಿ ಈ ವಾಕ್ಯವನ್ನು ಆಲಿಸುವ ಎಲ್ಲರನ್ನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯವನ್ನು ಕಳಿಸಿಕೊಡುವವರು, ತಪ್ಪದೆ ಆಲಿಸುವವರು ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಅದೆಲ್ಲ ದೇವರ ನಾಮದ ಮಹಿಮೆಗಾಗಿ. ಇಂದು ಆಲಿಸುವ ವಾಕ್ಯ ವಿಮೋಚನ ಕಾಂಡ 17ನೇ ಅಧ್ಯಾಯ 1ರಿಂದ 6ರವರೆಗೆ ವಾಕ್ಯಗಳು. ಈ ವಾಕ್ಯದ ಮುಖ್ಯಾಂಶ ಬಂಡೆಯಿಂದ ಬಂದ ನೀರು ಎಂದಾಗಿದೆ. ಈ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸೋಣ. ದೇವರು ಈ ದಿನ ಈ ವಾಕ್ಯದೊಂದಿಗೆ ಈ ಮುಂಜಾನೆ ನಿಮ್ಮ ಹತ್ತಿರ ಮಾತನಾಡಲು ಬಯಸುತ್ತಿದ್ದಾರೆ. ದೇವರ ವಾಕ್ಯವನ್ನು ಆಲಿಸೋಣವೇ? ಇಸ್ರಾಯೇಲರು ಸರ್ವೇಶ್ವರನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಮರುಭೂಮಿಯಿಂದ ಹೊರಟು ಮುಂದಕ್ಕೆ ಪ್ರಯಾಣ ಮಾಡಿ ರೆಪೆದಿಮಿನಲ್ಲಿ ಇಳಿದುಕೊಂಡರು. ಅಲ್ಲಿ ಕುಡಿಯುವುದಕ್ಕೆ ನೀರಿರಲಿಲ್ಲ. ಜನರು ಮೋಶೆಯ ಸಂಗಡ ಜಗಳವಾಡುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ತೋರಿಸಬೇಕು ಎಂದು ಹೇಳಿದರು. ಆಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದಕ್ಕೆ ಸರ್ವೇಶ್ವರನನ್ನು ಹೇಗೆ ಪರೀಕ್ಷಿಸುತ್ತೀರಿ ಎಂದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಬೇಸರದಿಂದ ಮೋಶೆಯ ವಿರುದ್ಧ ಗುಣಗುಟ್ಟಿದರು. ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು ಹಾಗೂ ದನಕರುಗಳನ್ನು ಈಜಿಪ್ಟಿನಿಂದ ಕರೆದು ತಂದದ್ದು ಏಕೆ? ನೀರಿಲ್ಲದೆ ಸಾಯಿಸುವುದಕ್ಕೋ ಎಂದು ದೂರಿದರು. ಆಗ ಮೋಶೆ ಸರ್ವೇಶ್ವರನಿಗೆ ಮೊರೆ ಇಟ್ಟನು. ಈ ಜನರಿಗಾಗಿ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವಂತಿದ್ದಾರೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಸರ್ವೇಶ್ವರ, ನೀನು ನೈಲ್ ನದಿಯನ್ನು ಒಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರೆದುಕೊಂಡು ನಾನು ತೋರಿಸುವ ಸ್ಥಳಕ್ಕೆ ಜನರ ಮುಂದೆ ಹೋಗು. ಅಲ್ಲೇ ಓರೋಬಿನಲ್ಲಿರುವ ಬಂಡೆಯೊಂದರ ಮೇಲೆ ನಾನೇ ನಿನ್ನ ಮುಂದೆ ನಿಲ್ಲುವೆನು. ಆ ಬಂಡೆಯನ್ನು ನೀನು ಹೊಡೆ, ಆಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯಲಿ ಎಂದು ಅಪ್ಪಣೆ ಕೊಟ್ಟರು. ಹಾಗೆಯೇ ಮೋಶೆ ಇಸ್ರಾಯೇಲರ ಹಿರಿಯರ ಕಣ್ಣೆದುರಲೇ ಮಾಡಿದನು. ಪ್ರಿಯರೇ, ನೀರು ಕುಡಿಯಲು ಇಲ್ಲ. ಜನರು ದಾಹದಿಂದ ನರಳುವಾಗ ಜನರು ಮೋಶೆಯ ವಿರುದ್ಧ ಜಗಳವಾಡಿದರು, ಗೊಣಗಟ್ಟಿದರು. ಆ ಸಮಯದಲ್ಲಿ ಮೋಶೆ ಜನರನ್ನು ಬಿಟ್ಟು ಹೋಗಲಿಲ್ಲ. ಬದಲಾಗಿ ದೇವರ ಸನ್ನಿಧಿಯಲ್ಲಿ ದೇವರ ಹತ್ತಿರ ಪ್ರಾರ್ಥಿಸಿದನು. ಅದರ ಉತ್ತರವಾಗಿರೇ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ದೇವರ ವಾಕ್ಯದ ಮುಂದೆ ಇರುವ ನನ್ನ ಪ್ರಿಯರೇ, ದೇವರು ಈ ವಾಕ್ಯದೊಳಗೆ ನಿನಗೆ ಇರುವ ಸಕಲ ಅನುಗ್ರಹಗಳನ್ನು ದೇವರ ವಾಕ್ಯದಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಆ ಬಂಡೆಯ ಮುಂದೆ ಕೋಲನ್ನು ಹಿಡಿದು ನಿಂತ ಹಾಗೆ ದೇವರ ವಾಕ್ಯವಾಗುವ ಅನುಗ್ರಹದ ಮುಂದೆ ನಾವು ನಿಂತಿರುವುದು. ವಿಶ್ವಾಸದಲ್ಲಿ ಆ ವಾಕ್ಯವನ್ನು ಸ್ವೀಕರಿಸುವಾಗ ನಮಗೂ ನಮ್ಮ ಕುಟುಂಬಕ್ಕೂ ಅವಶ್ಯಕತೆಯಾದ ದೇವರ ಅನುಗ್ರಹಗಳು ನಮಗೆ, ನಮ್ಮ ಆರೋಗ್ಯಕ್ಕೆ, ನಾವಾಗಿರುವ ಈ ಹೀನ ಅವಸ್ಥೆಗೆ ಸಂಚಲನಗಳು ಉಂಟಾಗುತ್ತದೆ. ಅದಕ್ಕಾಗಿದೆ ನಾವು ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಆಲಿಸುವುದು. ನಮಗೆ ಇರುವ ಕೃಪೆಯು, ಅನುಗ್ರಹವು, ಆ ಅನುಗ್ರಹದ ಬಂಡೆಯಾಗಿದೆ ದೇವರ ವಾಕ್ಯ. ದೇವರ ವಾಕ್ಯವನ್ನು ಪ್ರತಿನಿತ್ಯ ವಿಶ್ವಾಸದಿಂದ ಸ್ವೀಕರಿಸೋಣ. ಹಲ್ಲೆಲೂಯಾ. ನಮಗೆ ವಿಶ್ವಾಸದಿಂದ ಹೇಳೋಣ, ಪ್ರಿಯರೇ, ಪ್ರಭುವೇ, ನಿಮ್ಮ ವಾಕ್ಯವನ್ನು ನಾನು ಸ್ವೀಕರಿಸುತ್ತೇನೆ, ವಿಶ್ವಾಸಿಸುತ್ತೇನೆ, ನಿಮ್ಮನ್ನು ನಾನು ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಪ್ರಿಯರೇ, ನಮಗೆ ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.